ಎಂತಹ ಆ ಕಾರ್ಯ ಮಾಡಿದೆ ಮಿತ್ರ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಓರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಂಧರರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಕೃತವರ್ಮ ನಾರಾಯಣಿ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನಾದ ನನ್ನನ್ನು ಕೇಳಿಕೊಂಡೆಯಲ್ಲ. ನಿನ್ನನ್ನು ದ್ವಾರಕಿಗೆ ಕಳುಹಿಸಿದ್ದೇ ತಪ್ಪಾಯಿತೆಂದು ಧರ್ಮಜನು ಭಾವಿಸುವುದಿಲ್ಲವೇ? ಪರಮಾತ್ಮ, ಅರ್ಜುನ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗಿ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥದ ರಥಾಶ್ವದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನೂ ನೋಡುವೆನು, ಜಗತ್ತೇ ನೋಡುವುದು, ಶತ್ರುಗಳೂ ನೋಡುವರು. ಈ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಪುಣ್ಯವು ಪ್ರತಿಷ್ಠಿತವಾಗುವುದನ್ನ. ಅರ್ಜುನ, ವಿಜಯ ನಾನರಿಯರೆ ನಿನ್ನ ಶೌರ್ಯ, ವಿಜಯ ನಾನರಿಯನೆ ನಿನ್ನ ಶೌರ್ಯ, ನಿನ್ನೊಳಿಹ ವಾತ್ಸಲ್ಯದೋಳು ಈ ಪರಿ ನುಡಿದ ನುಡಿಯ ಬಾವಾ ವಿಜಯ. ಹರಿಯನೇ ನಿನ್ನ ವೀರ ಪ್ರಭಾವವನು ನಾ, ಹರಿಯನೇ ನಿನ್ನ ವೀರ ಪ್ರಭಾವವನು ನಾ, ಸಾಧಿಸು ಸಾಮರ್ಥ್ಯದಿ ಸಮರವಾ. ಬಾವಾ ವಿಜಯ. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲವಿದೆ. ಮಾಧವ ನಿನ್ನಯ ದಯ ಒಂದೇ ನಗಿಹೆ ಜಗವನೆ ಗೆಲ್ಲುವೆ ನಾನು, ಜಗವನೆ ಗೆಲ್ಲುವೆ ನಾ ನಿನ್ನಾಣೆ ಕೊಡು ಎನಗ ಭಯವ ನೀನು. ಚಿಂತಿಸದಿರು ವಿಜಯ ಧನಂಜಯ, ಅಭಯವ ನೀಡುವೆ ನಾನು, ಅಭಯವ ನೀಡುವೆ ನಾನಿನಗಿಂದು, ಧರ್ಮಕ್ಕೆ ಜಯವಾಗಲೆಂದು. ಜಯವನ್ನು ಬಯಸಿ ಬರಲಿಲ್ಲವೋ ಹರಿ, ಭಯವೆಂಬುವನು ಸಲ್ಲದು ಶೌರಿ. ಜಯವನ್ನು ಬಯಸಿ ಬರಲಿಲ್ಲವೋ ಹರಿ, ಭಯವೆಂಬುವನು ಸಲ್ಲದು ಶೌರಿ. ಸಾರಥಿಯಾಗಿ ಸಹಾಯವ ಮಾಡಿದರೆ ಕೃಷ್ಣ, ಶ್ರೀಹರಿ ಸಾರಥಿಯಾಗಿ ಸಹಾಯವ ಮಾಡಿದರೆ ದುರಹಂಕಾರವ ಮುಡಿದು ರಣದಲ್ಲಿ ಕರ್ಣನ ಶಿರವನ್ನು ಕಡಿದು, ದುರಹಂಕಾರವ ಮುರಿದು ರಣದೊಳು ಕರ್ಣನ ಶಿರವನ್ನು ಕಡಿದು, ಮಡದಿ ಪಂಚಾಲಿಯ ಶೋಕವ ನೀಗಿಪೆ, ಮಡದಿ ಪಂಚಾಲಿಯ ಶೋಕವ ನೀಗಿಪೆ, ಕೊಡು ಎನಗ ಭಯವ ನೀನು. ನರನು ನೀನು ಅರಿಯು ನಾನು, ಆದರೂ ನಾನಿನಗೆ ಸಾರಥಿಯಾಗುವೆನು. ನರನು ನೀನು ಶ್ರೀಹರಿಯು ನಾನು, ಆದರೂ ನಾನಿನಗೆ
ಶಾಸನ ದಂಡವ ಹಿಡಿದು ನಿಂತರೆ ನಾನು ವಿಜಯ ವಿಜಯ ಶಾಸನ ದಂಡವ ಹಿಡಿದು ನಿಂತರೆ ನಾನು ಸಾಗರ ತಲೆಗಳು ಬೇರೆ ಚಲಿಸಿ ಗಿರಿಕಾರ್ ಮೋಡಗಳ ಆರ್ಭಟಿಸಿ ಸಾಗರ ತಲೆಗಳು ವೇಗದ ಚಲಿಸಿ ಗಿರಿಕಾರ್ ಮೋಡಗಳ ಆರ್ಭಟಿಸಿ ದರೆಯೊಳಗುಳಿವರೆ ದುರುಳರು ಸಹಿಸಿ ನರರ ಹಗ್ನಾನ ವಿನೋದದಿಂದಳಿಸಿ ಶಾಂತಿಯಗೊಳಿಸುವೆ ನಾನೀ ಜಗವ ಚಿಂತಿಸದಿರು ವಿಜಯ ಅದವ ನಿನ್ನಯ ದಯ ಒಂದೆ ನಗಿವೆ ಜಗವನೆ ಗೆಲ್ಲುವೆ ನಾನು ಜಗವನೆ ಗೆಲ್ಲುವೆ ನಾ ನಿನ್ನಾಣೆ ಕೊಡು ಎನಗ ಭಯವ ನೀನು ರಾಜಾದಿರಾಜ ರಾಧಮಾರ್ಥಾಂಡ ದ್ವಾರಕಾಪುರಾಧೀಶ್ವರ ಹಲಾಯುಧ ಪಾಣಿ ಬಲಭದ್ರ ಭೀಪಾಲನಿಗೆ ಅಕ್ರೂರ ಕೃತವರ್ಮ ಮಹಾಪ್ರಭು ಮಂತ್ರಿ ಏಕರ ತಂತ್ರ ಪಾಲಕನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರೆಯೋಳ್ ಸೌಖ್ಯದಿ ಮಂತ್ರಿ ಶೇಖರ ತಂತ್ರ ಪಾಲಕನೇ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದೆ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆದು ಪ್ರಜೆಗಳೆಲ್ಲ ಸೌಖ್ಯದೆ ನಳಿನನಾಭನ ಸ್ಮರಣೆಯಲ್ಲಿ ನಳಿನನಾಭನ ಸ್ಮರಣೆಯಲ್ಲಿ ಕಾಲ ಒರಿದು ಭಜಿಸುತ್ತೀರ್ಪರೆ ಕಾಲ ಒರಿದು ಭಜಿಸುತ್ತೀರ್ಪರೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳ್ದರೆಯೋಳ್ ಸೌಖ್ಯದಿ ಮಂತ್ರಿ ಶೇಖರ ತಂತ್ರ ಪಾಲಕನೇ ಅಕ್ರೂರ ನಮ್ಮ ಯಾದವ ರಾಜಬರದ ಕ್ರಮವು ಯಾವ ರೀತಿ ಇರುವುದು ತಿಳಿಸು. ಅಪ್ಪಣೆ ಮಹಾಪ್ರಭು. ಅಲದಾರಾಲಿಸೋ ರಾಜ್ಯದ ಪರಿಯ ಮಹಾಪ್ರಭು. ಅಲದಾರಾಲಿಸೋ ರಾಜ್ಯದ ಪರಿಯ ಈ ಪರಿಯುತದಳು ತಿಳಿಸುವೆ ನಾನು. ಯಾದವ ರಾಜ್ಯದಿ ಪ್ರಜೆಗಳು ನಿರುತ್ತೇವು ಮಹಾಪ್ರಭು. ಯಾದವ ರಾಜ್ಯದಿ ಪ್ರಜೆಗಳು ನಿರುತ್ತೇವು ಹರಿಯನ್ನು ಸ್ಮರಿಸುತ್ತ ಸುಖದಿಂದ ಬಾಳೆವು ಅಲದರಾಲಿಸು. ಮಹಾಪ್ರಭು, ನಮ್ಮ ಯಾದವ ರಾಜ್ಯದಲ್ಲಿ ಸಕಲ ಪ್ರಜೆಗಳೆಲ್ಲರೂ ಶ್ರೀ ಹರಿಯನ್ನು ಧ್ಯಾನಿಸುತ್ತಾ ಸುಖದಿಂದಿರುವೆರು. ಮತ್ತೇನಪ್ಪಣೆ? ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಕುಳಿತುಕೋ. ಕೃತವರ್ಮ, ಸೈನ್ಯಾಧಿಪ ಸೈನ್ಯವೆಂದೆಂಬುದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೆಂದೆಂಬುದು ಸೈನ್ಯಾಧಿಪ ಶತ್ರು ರಾಜರೆಮಗೆ ಇದ ಕಾಣಿಕೆಯ ಶತ್ರು ರಾಜರೆಮಗೆ ಇದ ಕಾಣಿಕೆಯ ತಪ್ಪದೆ ತಂದು ಒಪ್ಪಿಸುತ್ತಿಹಾರೆ ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವೆಂದೆಂಬುದು ಸೈನ್ಯಾಧಿಪ. ಕೃತವರ್ಮ, ನಮ್ಮ ಯಾದವ ರಣೋತ್ಸವ ಯಾವ ರೀತಿ ಇರೋ ತಿಳಿಸು.
ಭೂಪ ಆಲಿಸನ್ನಯ್ಯ ಹೇಳುವ ಕೇಳು ಭೂಪ ಆಲಿಸನ್ನಯ್ಯ ಎತ್ತ ನೋಡಲು ಬಲು ಒತ್ತದ ಸೈನ್ಯ ಪಡ ಎತ್ತ ನೋಡಲು ಬಲು ಒತ್ತದ ಸೈನ್ಯ ಪಡ ಗದೆ ಇಂಡಲಿ ಶಿವ ತುಂಡರಿಪ್ಪದು ಗದೆ ಇಂಡಲಿ ಶಿವ ತುಂಡರಿಪ್ಪದು ಭೂಪ ಆಲಿಸನ್ನಯ್ಯ ಹೇಳುವ ಕೇಳು ಭೂಪ ಆಲಿಸನ್ನಯ್ಯ ತಂಡ ತಂಡ ರಿಪ್ಪು ಮುಂಡಾಗ ಖಂಡಿಸಿ ತಂಡ ತಂಡ ರಿಪ್ಪು ಮುಂಡಾಗ ಖಂಡಿಸಿ ತಂಡ ಬೆರುಂಡರಾಗಿ ಮೆರೆಯುತ್ತಲಿಯರು ತಂಡ ಬೆರುಂಡರಾಗಿ ಮೆರೆಯುತ್ತಲಿಯರು ಭೂಪ ಆಲಿಸನ್ನಯ್ಯ ಹೇಳುವ ಕೇಳು ಭೂಪ ಆಲಿಸನ್ನಯ್ಯ ಮಹಾಪ್ರಭು ನಮ್ಮ ಯಾದವ ರಾಜ್ಯದ ಸೈನ್ಯವು ಎದುರಾಳಿಗಳಿಗೆ ಸಿಂಹದಂತೆ ಗರ್ಜಿಸಿ ಸದಾ ಜಯವನ್ನು ಪಡೆಯಲು ಸಿದ್ಧರಾಗಿರುವರು ಮತ್ತೇನಪ್ಪಣೆ ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಕುಳಿತುಕೋ. ಕೃತವರ್ಮ, ಅಕ್ರೂರ, ನಿಮ್ಮಂಥ ಪರಾಕ್ರಮಿಗಳು ನನ್ನ ಆಸ್ಥಾನದಲ್ಲಿ ಇರುವಾಗ ಯಾವ ಕಾರ್ಯಗಳಿಗೆ ತಾನೇ ಕುಂದುಕೊರತೆ ಉಂಟಾಗುವುದು? ಬಲಭದ್ರದೇವನಿಗೆ ಜಯವಾಗಲಿ. ಸಮಾಚಾರವೇನು? ಹಸ್ತಿನಾವತಿಯಿಂದ ನಿಮ್ಮ ಪ್ರಿಯ ಶಿಷ್ಯ ದುರ್ಯೋಧನ ಬರುತ್ತಿರುವರು. ಯಾರು? ನನ್ನ ಪ್ರಿಯ ಶಿಷ್ಯನ ದುರ್ಯೋಧನ ಬರುತ್ತಿರುವನೆ. ಆತನ ಉಚಿತ ಮರ್ಯಾದೆಯಿಂದ ಬರಮಾಡಿ. ಗುರುದೇವ ನಮಸ್ಕರಿಸುವೆ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಧನ್ಯವಾದಗಳು ಗುರುದೇವ. ಸರಿಸಾಟಿ ಯಾರಿಲ್ಲವೈ ಎದು ಭೂಪ ನಿನಗೆ ಸರಿಸಾಟಿ ಯಾರಿಲ್ಲವೈ ದರೆಯಲ್ಲಿ ನಿನ್ನ ಪೋಲ್ವ ವೀರರನ್ನು ಕಾಣೆ ದರೆಯಲ್ಲಿ ನಿನ್ನ ಪೋಲ್ವ ವೀರರನ್ನು ಕಾಣೆ ಸರಿಸಾಟಿ ಯಾರಿಲ್ಲವೈ ಎದು ಭೂಪ ನಿನಗೆ ಸರಿಸಾಟಿ ಯಾರಿಲ್ಲವೈ ಅಕ್ರೂರ, ಕೃತವರ್ಮ, ಯದುವಂಶ ದುರತೀರ ಧರಣಿ ಗಂಭೀರ ಕೃಷ್ಣ ಸಹೋದರ ಧನುಜ ಸಂಹಾರ ದುರ್ಯೋಧನ, ಯದುವಂಶ ದುರತೀರ ಧರಣಿ ಗಂಭೀರ ಕೃಷ್ಣ ಸಹೋದರ ಧನುಜ ಸಂಹಾರ ಕುರುವೀರಧಿಸಕನ ವಿದ್ಯ ವಿಗಾದಾರ ಯದುವೀರ ಕುರುವೀರಧಿಸಕನ ವಿದ್ಯ ವಿಗಾದಾರ ಸತತಾನಂದದಿ ನಲಿಯುವ ದುರ್ಯೋಧನ, ಸತತ ಆನಂದದಿ ನಲಿಯುವ ಸರಿಸಾಟಿ ಯಾರಿಲ್ಲವೈ ಎದು ಭೂಪ ನಿನಗೆ ಸರಿಸಾಟಿ ಯಾರಿಲ್ಲವೈ ಅಕ್ರೂರ, ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ಪ್ರಭುವೆ ಯದುವಂಶದ ದೊರೆಯೇ ನಿನಗೆ ನಮಿಸುವೆ ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ಪ್ರಭುವೆ ಯದುವಂಶದ ದೊರೆಯೇ ನಿನಗೆ ನಮಿಸುವೆ ಗಣನಾಟ್ಯಗಳ ನಿಮಗಾಗಿ ರಂಜಿಸಿ ಯದುವೀರ ಆ
ಸಾಠಗಳ ನಿಮಗಾಗಿ ರಂಜಿಸಿ ಕುಣಿಸಿ ಮೈತಣಿಸಿ ಆನಂದವ ಪಡಿಸುವ ಕುಣಿಸಿ ಮೈತಣಿಸಿ ಆನಂದವ ಕುಣಿಸುವೆವು ಮೈತಣಿಸುವೆವು ಆನಂದವನ್ನು ನಾ ಪಡಿಸುವೆವು ಕುಣಿಸುವೆವು ಮೈತಣಿಸುವೆವು ಆನಂದವನ್ನು ನಾವು ಪಡಿಸುವೆವು ಕುಣಿಸುವೆವು ಮೈತಣಿಸುವೆವು ಆನಂದವನ್ನು ನಾವು ಪಡಿಸುವೆವು ಸರಿಸಾಟಿ ಯಾರಿಲ್ಲವೈ ಯದುಭೂಪನಿನಗೆ ಸರಿಸಾಟಿ ಯಾರಿಲ್ಲವೈ ಸರಿಸಾಟಿ ಯಾರಿಲ್ಲವೈ ಯದುವೀರ ದುರ್ಯೋಧನ, ಹಸ್ತಿನವದೆಲ್ಲರ ಕ್ಷೇಮವೇ? ನೀನು ಬಂದ ಸಮಾಚಾರವೇನು? ಗುರುದೇವ, ನಮಗೂ ಪಾಂಡವರಿಗೂ ಘೋರವಾದ ಯುದ್ಧವು ಸಂಭವಿಸಿತು. ಅದರಲ್ಲಿ ನೀವು ಸಹ ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಗಿತ್ತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಹೊಂದಿದೆನು. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಬಹಳ ಸಂತೋಷವಾಗಿತ್ತು. ಆದರೆ ಕೃಷ್ಣನೇ ಬೇರೆ, ನಾನೇ ಬೇರಾದ ಸಂಗತಿ ಅಸಂಗತವಾಗಿತ್ತಲ್ಲ. ಗುರುದೇವ, ನಾನೇನೋ ಬಹಳ ರಹಸ್ಯವಾಗಿ ಹೋದೆನು. ಆದರೆ ಆ ಅರ್ಜುನನಿಗೆ ಈ ವಿಚಾರವು ಹೇಗೆ ತಿಳಿಯಿತು ನಾ ಕಾಣೆ. ನಾನು ಹೋಗುವುದಕ್ಕೂ ಅವನು ಬರುವುದಕ್ಕೂ ಒಂದೇ ಆಯಿತು. ಕೃಷ್ಣನು ಆಯುಧಗಳನ್ನು ಇಡುವುದಿಲ್ಲ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೇನೆ? ಹೌದು ಗುರುದೇವ, ಆ ವಿಚಾರವನ್ನು ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ದುರ್ಯೋಧನ, ಹಾಗಾದರೆ ನಿನ್ನ ಜಯವು ಖಂಡಿತ. ಸರಿ ಸರಿ ನಿನ್ನಯ ಘನ ಸಾಹಸಕ್ಕೆ ಪರಿಕಾರ್ಯಕ್ಕೆ ನಾ ಅರುಷದಿನಂತೆ. ಸರಿ ಸರಿ ನಿನ್ನಯ ಘನ ಸಾಹಸಕ್ಕೆ ಅರುಷದಿ ಕರುಷಕ್ಕೆ ನುಷದಿ ಕಾಂಡೆ ಕೌರವೇಂದ್ರಸಿ ಅರಿಯ ಸಹಿತವಾದ ಅರಿಯ ಸಹಿತವಾದ ವರಬಲವನ್ನು ನೀ ನೆರವು ಮಾಡಿಕೊ. ಕುರುಪತಿಯೇ ವರಪಾಂಡವರ ದರಗುರುಳಿಸ ಕುಲವೆತ್ತು ಕೈ. ಸರಿ ಸರಿ ನಿನ್ನಯ ಘನ ಸಾಹಸ ಪರಿಕಾರಕ್ಕೆ ನ ಹರುಷದಿನಂತೆ. ದುರ್ಯೋಧನ, ಮದ್ರಾ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯದ ಸಮೇತ ನಿನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಆಗಲಿ ಗುರುದೇವ, ವಂದನೆಗಳು. ತಮ್ಮೊಬ್ಬರ ಅಭಯ ಹಸ್ತವು ಈ ದುರ್ಯೋಧನನ ಶಿರದ ಮೇಲೆ ಸದಾಕಾಲ ಹೆಡೆಯಾಡುವುದಾದರೆ ಹಿಡಿದ ಛಲ ಬಿಡದೆ ಸಮರಾಂಗಣದಲ್ಲಿ ತಡೆತಟ್ಟಿ ಕಾದಾಡಿ ಜಯಶೀಲನಾಗುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಧನ್ಯವಾದಗಳು ಗುರುದೇವ. ಹಸ್ತಿನಾವತಿಯಿಂದ ದ್ವಾರಕೆಗೆ ಹೊರಟ ನನ್ನ ಪ್ರಯಾಣವು ಸಫಲವಾಯಿತು. ಮಾವ ಗುರು ಬಲರಾಮ ದೇವನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ಈ ದರೆಯೊಳಗೆ ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಇನ್ನಾರಿಹರು ಈ ದರೆಯೊಳಗೆ ನನಗೆ ಸರಿಸಮರು, ಅದಾರಿಹರು ಸರಿಸಮರು. ಯಾರು ಸರಿಸಮರು ದರೆಯೊಳನಗೆ, ಯಾರು ಸರಿಸಮರು ದರೆಯೊಳನಗೆ. ಕಡುದೀರತ್ವದಿಂದೆರಡು ಚಲದಾಯಾದಿಗಳ ರಣದೋಳ್, ಕಡುದೀರತ್ವದಿಂದೆರಡು ಚಲದಾಯಾದಿಗಳ ರಣದೋಳ್. ಗುಡುಗುಡುಗಿ ಗುಡುಗುಡುಗಿ ನಾಂ ಓರ್ ಗರೆದು ರಣದೋಳ್.
ತರವೆ ಚಲವ ಯಾರು ಸರಿ ಸಮರು ದರೆಗಳು ನನಗೆ ಹಿಂದೆ ಈ ಬರದ ಕಂಡದ ಯಾರು ಮೆರೆದಿರಬಾರದು ಮುಂದೆಯೂ ನನ್ನಂತಹ ವೀರರು ಉದಯಿಸಲಾರರು ಹಿಂದೆ ಈ ಬರದ ಕಂಡದ ಯಾರು ಮೆರೆದಿರಬಾರದು ಮುಂದೆಯೂ ನನ್ನಂತಹ ವೀರರು ಉದಯಿಸಲಾರರು ಹುಟ್ಟಿನ ಆರೋಗ್ಯದಿಂದಲೂ ನಾವು ಎದೆಗೆಡದೆ ಸಾಧಿಸುವೆ ಚಲವ ಯಾರು ಸರಿ ಸಮರು ದರೆಯೊಳನಗೆ ಯಾರು ಸರಿ ಸಮರು ದರೆಯೊಳನಗೆ ಯಾರು ಸರಿ ಸಮರು ದರೆಯೊಳನಗೆ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿಲ್ಲವೇನು, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆವಿಗೂ ಎಲ್ಲಿಯೂ ನಡೆಯದಂತಹ ಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರೋ ನಾ ಕಾಣೆ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು?
ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ, ಆದರೆ ಇದೆಂತಹ ಯುದ್ಧ? ಆದರ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸಿರುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದೇ ಒಂದು ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ, ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವವು. ಸ್ವಾಮಿ, ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಪ್ರಿಯ? ಭ್ರಮೆಯಾನಂದವೇ ಇಹಲೋಕ, ಭ್ರಮೆಯಾನಂದವೇ ಇಹಲೋಕ, ಮದಿಸಿದ ಜನರ ಮದಿಸಿದ ಜನರ ತುಳಿಯುವುದು ಈ ಭಯವೇಕೆ ಪ್ರಿಯ ಸತಿ ಕಾಂತೆ, ಈ ಭಯವೇಕೆ ಪ್ರಿಯ ಸತಿ ಕಾಂತೆ, ಕಲುಷಿತ ಸುಡುವೆ ಮರಗುವೆ ಏಕೆ, ಕಲುಷಿತ ಸುಡುವೆ ಮರಗುವೆ ಏಕೆ, ಭ್ರಮೆಯಾನಂದವೇ ದೇಶದ ಸಮರ ರಕ್ತವಹರಿಸೆ, ಮಾಡಿದ ಪಂಥಗೆ ಹೂಡುವೆ ತಂತ್ರ, ಮಾಡಿದ ಪಂಥಗೆ ಹೂಡುವೆ ತಂತ್ರ, ಪಾಂಡವ ವಿಜಯ ಪಾಂಡವ ವಿಜಯ ಕುರುಪತಿ ಪತನ, ಅಂದಿಗೆ ಧರ್ಮದ ಉದಯ, ಅಂದಿಗೆ ಧರ್ಮದ ಉದಯ, ಚಿಂತಿಸಲೇ ಪ್ರಿಯ ಸತಿರು ಚಿಂತಿಸಲೇಕೆ, ಪ್ರಿಯ ಸತಿರು ಚಿಂತಿಸಲೇಕೆ, ಭ್ರಮೆಯಾನಂದವೇ ಇಹಲೋಕ, ಇಹಲೋಕ, ಇಹಲೋಕ. ಕಚ್ಚಿದವರನ್ನು ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ ಪ್ರಿಯತನೆ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ರಕ್ತರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮದ ರೋಗದ ಹಲುಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ.
ಪ್ರಿಯ, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇ? ಆಗಲಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತೇನೆ. ಆದರೂ ಈ ನನ್ನ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ಆಹುತಿ ಮಹಾ ಬಂಧನ ಸಾಹಸಿಗಳಾದ ಪಾಂಡವರ್ಗೆ ಸತಿಯಾಗಿ ಉಸುರರೊಳಲಾದ ವ್ಯಸನವೆನಗೆ ಲಭಿಸಿದೆ. ದೂರ
ಕಳೆದ ದುಃಖದ ದಿನಗಳನ್ನು ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುವೆ? ನಿನ್ನ ಇಷ್ಟಾರ್ಥಗಳು ಈಡೇರುವ ಕಾಲ ಸನ್ನಿಹಿತವಾಗಿದೆ. ಸಮಾಧಾನ ಮಾಡಿಕೋ ಸಖಿ, ಸಮಾಧಾನ ಮಾಡಿಕೋ. ಶಾಂತಿ 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 ಎಂಬ ಸಾಗರದ ಕಡಲರದು ಕ್ರಾಂತಿಯ ರಣಮಾರಿ ಕೆಡಲಿ ಕಿಡಿಗೈದು ದ್ವೇಷದ ಪ್ರತಿಕಾರದ ಜ್ವಾಲೆ ಉಗುಳುತ್ತಾ ನಿಂತಿರುವಾಗ ಎಲ್ಲಿಯುವುದು ಶಾಂತಿ? ಅದಂತದು ವಿಶ್ರಾಂತಿ. ಕುಲಸತಿ ಪಾಂಚಾಲಿಯಂ ಸಭೆಗಳ ತರಿಸಿ, ಕುಲಸತಿ ಪಾಂಚಾಲಿಯಂ ಸಭೆಗಳ ತರಿಸಿ, ವಸ್ತ್ರಾಪರಣಂ ಗೈದ ಕುಲಸತಿ ಪಾಂಚಾಲಿಯಂ ಸಭೆಗಳ ತರಿಸಿ, ವಸ್ತ್ರಾಪರಣಂ ಗೈದು ಸಾತ್ವಿ ಮಣಿ ದ್ರೌಪದಿಗೆ ಕೈ ತೋರಿ ತೊಡೆ ತಟ್ಟಿ ಕರೆದ ಆ ದುರ್ಲ ಕೌರವರಂ ಲೋಕಭೀಕರವಾಗಿ ವಧಿಸುವೆನು ಘೋರ ಸಮರಾಂಗಣದಿ. ಪರಮ ಸಾತ್ವಿ ಮಣಿ ದ್ರೌಪದಿಯ ಜಡೆ ಹಿಡಿದು ಜಗ್ಗಿಸಿ ತಂದು ದೊಡ್ಡ ಮಾನ ವಸ್ತ್ರವ ಕಿತ್ತಸದು ನೆಮ್ಮದಿಯ ಕಡೆಲೊಡೆದ ಕರಾಳ ರಕ್ಕಸರ ಕೆನ್ನರಿಯ ನರಿದು ಕೆಂಗಣ್ಣು ತೆರೆದು ನಿಂತಿರುವ ಈ ಕುರುಭೈರವ್ಯ ರಕ್ತಾಭಿಷೇಕಕ್ಕೆ ಆ ದುರುಳ ಕೌರವರ ರಕ್ತ ಕಣ್ಣೀರ ಕೇಶಪಾನ ಮಾಡಿದಾಗಲೇ ನನಗೆ ಶಾಂತಿ, ಸಮಾಧಾನ. ಧರ್ಮಜ ವೈರಿ ಕುರುಕುಲಾದ ಮರನು ವಧಿಸುವನು, ವೈರಿ ಕುರುಕುಲಾದ ಮರನು ವಧಿಸುವನು. ಸಿರಿಯಂಬರದು ದುರಾಂಕಾರದಿ, ಸಿರಿಯಂಬರದು ದುರಾಂಕಾರ ಧಿಕ್ಕರಿಸಿ ವೈರಿ ಕುರುಕುಲಾದ ಮರನು ವಧಿಸುವನು. ಧರ್ಮಜ ಅನುಜರೆಂಬುವ ಅಕ್ಕರೆ ಇಲ್ಲದ ಕೊಕ್ಕಿದ ಕುರುಡನ ಕುಂದಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಕ್ಕಿದ ಕುರುಡನ ಕುಂದಿಗಳ ಪಕ್ಕ ಸವೆಲ್ಲವ ವಕ್ಷಿಸಿ ನಮಗ ನ್ಯಾಯವಾಗಿದ ರಕ್ತಸರ ಪಕ್ಕ ಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯವಾಗಿದ ರಕ್ತಸರ ಲೆಕ್ಕಿಸದೆ ಸಕ್ಕಡಕ್ಕೆ ಮಣ್ಣುಕ್ಕಿಸದಿರುವನ ನನಗೊಳಗೆ ಲೆಕ್ಕಿಸದೆ ಸಕ್ಕಡಗಿಸಿ ಮಣ್ಣುಕ್ಕಿಸದಿರುವನ ನನಗೊಳಗೆ ಸಭೆಯಳು ಪತ್ನಿಯ ಗರ್ಭನಿಚರಿದ ಸಭೆಯಳು ಪತ್ನಿಯ ಗರ್ಭನಿಚ ದುರ್ಮೂರ್ಖರವರ ಏನಾಯನ್ನು ಬಗೆದೆ ವೈರಿ ಗುರುಕುಲಾದ ಮರನು ವೈರಿ ಗುರುಕುಲಾದ ಮರನು ವಧಿಸುವನು. ಸಿರಿಯಂಬರದು ದುರಾಂಕಾರ ಧಿಕ್ಕರಿಸಿ ಪತ್ನಿ ಮೆರೆದ ವೈರಿ ಗುರುಕುಲಾದ ಮರನು ಗುರುಕುಲಾದ ಮರನು ತೆಗೆದು ಬಿಸಾಡುವನು. ಅಶೀಲಗಳ ಶಸ್ತ್ರ ವಿಶಾರದರು ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರಾದಿಗಳಿಗೆ ಎದರದೆ ಗನಗದ ದಂಡ ಪ್ರವೀಣನು ಚಲದೋರ್ದಂಡ ನಾಯಕನು ಅರಿವೀರ ಭಯಂಕರಾದ ಪಾಂಡುಕುಮಾರಾದ ನಾವು ಆ ಕಳರು ನಮ್ಮ ಸತಿಯ ವಸ್ತ್ರಾಭರಣ ಮಾಡುತ್ತಿದ್ದಾಗ ಅಸಹ್ಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದರೆಂದು ಈ ತ್ರಿಭುವನವೇ ಪರಿಹಾಸ್ಯ ಮಾಡದಿರುವುದೇ? ದ್ರುಪದ ನಂದಿನಿ, ದ್ರೌಪದಿ, ನೀನು ದುಃಖಿಸಬೇಡ. ನಿನ್ನನ್ನು ಕಂಡು ಕೈ ತೋರಿ ತೊಡೆ ತಟ್ಟಿ ಕರೆದ ಆ ದುರ್ಯೋಧನ ತೊರೆಯನ್ನು ಈ ನನ್ನ ಗನಗದ ದಂಡದಿಂದ ಮುರಿದು ನಿನ್ನ ಮುಡಿ ಹಿಡಿದು ಎಳೆತಂದು
ನಿನ್ನ ವಸ್ತ್ರಾಭರಣಕ್ಕೆ ಪ್ರೇರಿಸಿದ ಆ ದುಷ್ಟ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತವನ್ನು ಸೂತ್ರಕರ್ಣನ ರುಂಡದಲ್ಲಿ ತುಂಬಿ ಶಾಕಿನಿ ಡಾಕಿನಿಯರಿಗೆ ಉಣಬಡಿಸುತ್ತೇನೆ. ಇಷ್ಟಾಗದ ಹೊರತು ಸಹಸ್ರಾರು ಗಜಬಲ್ಲವುಳ್ಳ ಈ ಭೀಮನಿಗೆ ಸಮಾಧಾನ ಇಲ್ಲ ಧರ್ಮಜ, ಸಮಾಧಾನ ಇಲ್ಲ. ಶಾಂತನಾಗು ತಮ್ಮ, ಶಾಂತನಾಗು ಸಹೋದರ ಭೀಮಸೇನ. ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿರುವನೆಂದು ಪಾರ್ಥನು ಸಂದೇಶ ತಂದಿರುವನು. ಅವನು ಬಂದ ನಂತರ ಮುಂದಿನ ಕಾರ್ಯವನ್ನು ಯೋಚಿಸೋಣ. ಶಾಂತನಾಗು ತಮ್ಮ, ಶಾಂತನಾಗು. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಅದೋ ಜಯಘೋಷ ಕೇಳಿ ಬರುತ್ತಿದೆ. ಶ್ರೀಕೃಷ್ಣ ಪರಮಾತ್ಮನು ಆಗಮಿಸುತ್ತಿರುವನು. ಗೋಕುಲಾನಂದ ಗೋಪಾಲ, ಗೋವರ್ಧನ ಗಿರಿಧಾರ, ನಂದಕಿಶೋರ ಭೂಪಾಲ, ದ್ವಾರಕಾಪುರಾಧೀಶ್ವರನಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಕೃಷ್ಣ ಕೃಷ್ಣ
ಪರಮಾತ್ಮ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷ ವಹಿಸಲು ಬಂದೆಯಾ ತಂದೆ. ನೀನು ನಮ್ಮ ಮೇಲಿಟ್ಟಿರೋ ವಾತ್ಸಲ್ಯ ಅಪಾರವಾದದ್ದು ಪರಮಾತ್ಮ. ಧರ್ಮನಂದನ, ನನ್ನನ್ನೇಕೆ ಇಷ್ಟು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದು ಹಾಗಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಅಸ್ಥಿರವಾದ ರಾಜ್ಯದಾಸೆಗೆ ಸಕಲ ಬಂಧು ಬಾಂಧವರನ್ನು, ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ಬಲಿಯಾಗಬಾರದೆಂಬುದೇ ನನ್ನ ಮುಖ್ಯ ಉದ್ದೇಶ ಪ್ರಭು. ಉಭಯರು ಶಾಂತಿಯಿಂದಿರುವುದು ಒಳಿತಲ್ಲವೇ ಪರಮಾತ್ಮ? ಅಂದರೆ ನಿನ್ನ ಮಾತಿನ ಅರ್ಥ? ಹೇಗೆ ಸಮ್ಮತಿಸಲಿ ಸಮರವನು ಹೇಗೆ ಸಮ್ಮತಿಸಲಿ ಸಮರವನು ಭ್ರಾತೃಗಳೊಡನೆ ಸಮರವು ಸಲ್ಲದು. ನಶ್ವರ ಭೋಗಲಲಾಸೆಯಿಂದ ಬಂಧು ಬಾಂಧವರಂಕುಂದ ರಕ್ತಾನವನು ಉಣಬಡಿಸಲಾರೆ. ಅಶಾಶ್ವತ ಧರಣಿಯಾಸೆಗೆ ಗುರು ಹಿರಿಯರನು ನಾ ಬಲಿ ಕೊಡಲಾರೆ. ಉಭಯರೋಳ್ ಸಂಧಿಗೈದು ಪಾಂಡವ ಜ್ಯೋತಿಯ ಬೆಳಗಿಸು ನೀ ಸರಸಿ ಜನಾವಾ ಕೃಷ್ಣ. ಪಾಂಡವ ಜ್ಯೋತಿಯ ಬೆಳಗಿಸು ನೀ ಸರಸಿ ಜನಾವಾ. ಪರಮಾತ್ಮ, ಕರವ ಮುಗಿದೊಡನೆ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣಾರವಿಂದಕ್ಕೆ ಕರವ ಮುಗಿದೊಡನೆ ವರವ ಕೊಡುವ ಶ್ರೀ ಹರಿಯ ನಿನ್ನ ಚರಣಾರವಿಂದಕ್ಕೆ ಕರವ ಮುಗಿವೆ ಶ್ರೀ ಹರಿ ದಯ ತೋರಿ ಕಾಪಾಡು ಕರುಣಾಕರನೆ ಕರವ ಮುಗಿವೆ ಶ್ರೀ ಹರಿ. ಪರಮಾತ್ಮ, ಅಭಯ ನೀಡಿ ಪರಿಪಾಲಿಸೆನ್ನಯ ಘೋರ ಕಾಳಗ ಸಹಿಸಲಾರೆನು. ಅಭಯ ನೀಡಿ ಪರಿಪಾಲಿಸೆನ್ನಯ ಘೋರ ಕಾಳಗ ಸಹಿಸಲಾರೆನು. ಪಾಲಿಸೋ ಪ್ರಭುವೆ ದೀನದಾತ, ಪಾಲಿಸೋ ಪ್ರಭುವೆ ದೀನರ ದಾತ. ದಯವ ತೋರು ನೀ ದಯ ಸಾಗರ ಕರವ ಮುಗಿವೆ ಶ್ರೀ ಹರಿ ದಯ ತೋರಿ ಕಾಪಾಡು ಕರುಣಾಕರನೆ ಕರವ ಮುಗಿವೆ ಶ್ರೀ ಹರಿ. ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸುವುದಿಲ್ಲ. ಯುದ್ಧದಿಂದ ಕಲುಷಿತವಾದ ಭರತ ಭೂಮಾತೆಯಲ್ಲಿನ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತವನ್ನು ಅದಾವ ಜಲದಿಂದ ತೊಳೆದು ಪುನೀತ ಮಾಡಲಿ ಪರಮಾತ್ಮ. ಆದ್ದರಿಂದ ನೀನೇ ದುರ್ಯೋಧನ ಬಳಿಗೆ ನಮ್ಮ ಕಡೆಯ ಸಂಧಾನಿಯಾಗಿ ಹೋಗಿ ಶಾಂತಿಗಾಗಿ ಪ್ರಯತ್ನಿಸು ಪರಮಾತ್ಮ, ಶಾಂತಿಗಾಗಿ ಪ್ರಯತ್ನಿಸು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ. ಆ ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಧರ್ಮದ ನುಡಿಗಳಿಗೆ ಕಟ್ಟು ಬಿದ್ದು ಅದು ಬೃಹತ್ತಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಮಮಕಾರದ ಪಾಶ ನಮ್ಮನ್ನು ಕಟ್ಟಿ ಹಾಕಿದೆ.
ಧಿಕ್ಕಾರ ನಮ್ಮಿ ಜನ್ಮಕ್ಕೆ. ಭೀಮ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಹಾದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳು ನಮ್ಮ ಇಷ್ಟದೈವಗಳಾಗದು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಅಗ್ರಜನೆಂಬ ಮಮಕರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಸುಡಬೇಕು ನಮ್ಮ ಈ ಜನ್ಮವನ್ನ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ? ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರು ಎಂದ ಮೇಲೆ ಇನ್ನು ನಕುಲ ಸಹದೇವಾದಿಗಳು ಅಗ್ರಜನ ಮಾತನ್ನು ಅನುಮೋದಿಸದಿರುವರೆ? ತಂಗಿ ದೃಪದ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತೆ ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಮಡದಿಗಾದ ಅಪಮಾನದ ಕಡೆ ಲೇಜ ಮಾತ್ರವೋ ಗಮನ ಕೊಡದೆ ಬಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವೆಂದು ಹೇಗೆ ಹೇಳಲಿ? ಅಣ್ಣ,
ನಿನ್ನೆ ಪಣವಾಗಿತ್ತು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಸಮ್ಮತ. ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡಬಕನನ್ನು ಕೊಂದ ಈ ಮಹಾಧೋರ್ಧಂಡ ನಿನಗೇಕೆ ಬೇಕು? ದಂಡವನ್ನು ಬಿಸಾಡಿ ಕೈಯಲ್ಲಿ ಸೌಟ ಹಿಡಿದುಕೋ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನುಂಜಯ, ಈ ದಶನಾಮಧೇಯ ನಿನಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಫಲವನ್ನು ಕಟ್ಟಿಕೊಳ್ಳಿ. ದೇವಿ, ಅಣ್ಣ, ಇಲ್ಲ, ಇವರ್ಯಾರು ನನ್ನ ಪತಿಗಳಲ್ಲಣ್ಣ. ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲಿಯ ಪಾಲಿನ ಮೃತ್ಯು ಸ್ವರೂಪಿಗಳು. ಅಣ್ಣ, ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಲು. ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಮತ್ತೊಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ, ಏಕೆ ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ವಾಸುದೇವ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ಮುಖ್ಯ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಹೌವ, ಸಂಬಂಧವಿಲ್ಲದೆಯೇ ಅಂದುಕುರು ಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂದ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನುತೋ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗೊಟ್ಟುವೆ ನುಡಿದೆಯೋಳ್ ಗಂಡುಗಲಿ ನೀನಂದು ಡಂಬದ ನುಡಿಗಳ ಆಹಾ ನುಡಿದು ಬಾವ ಭೀಮಸೇನ ಮರೆತೆಯೋ ಮರೆತು ನಿದ್ರೆಯೊಳಿಗೆಯೋ ಇಡಿಂಬ ಮನೋಹರ ಅಡಗಲಿ ನಿನ್ನ ಕೂವಕ ಕಂಠದ ಕರುಳಿರುವ ಬೆರುನುಡಿ ಕಣ್ಣೀರ ಕರೆದಿರುವಲ್ಲಭೇ ಈ ನಿನ್ನ
ನಿನ್ನ ಕಂಬನಿಯ ಬದಲಾಗಿ ಆಗಯ ಹೆಂಡಂದಿರ ಕಣ್ಣಲ್ಲಿ ಶತಸಾರು ಮಿಡಿ ಕಂಬನಿಯ ಸೆಳೆದು ತರುವೆನೋ. ದುಷ್ಟ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನ ಹೊಡಲ ಪುಡಿಗುಟ್ಟಿಪ್ಪ ತಗಿಗೆ ದುರ್ಯೋಧನ ತೊರೆಯ. ಈಗ ಸಂತೋಷವೇ? ದ್ರೌಪದ ಸುತೆ ಕಟ್ಟುವೆ ಈ ನಿನ್ನ ಬಿಚ್ಚಿದ ಮುಡಿಯ ಪಡದಿರು ನೀ ವ್ಯತಯ. ನರಕಮರ್ದನ ಕೇಳೆನ್ನ ಕಡೆ ಅಭಿಮತ ಬಲು ಶೂನ್ಯತೆಯ ಕುಲ ಹೇಡಿಗಳ ಸಲ ತಂದು ನನಗೆ ತಲೆಗಳನ್ನು ಕೊಚ್ಚಿಸಿ ಜನಗಳನ್ನು ಕಡಿಯುವ ಬಲು ಶೂನ್ಯತೆಯ ಕುಲ ಹೇಡಿಗಳ ಸಲ ತಂದು ನನಗೆ ತಲೆಗಳನ್ನು ಕೊಚ್ಚಿ ಜನಗಳನ್ನು ಕಡಿಯುವ ದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ಪಾಂಡವರ ರಸಿಯ ತುರುಬನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಸೀಳಿ ಪಾಂಡವರ ರಸಿಯ ತುರುಬನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಸೀಳಿ ಕಂಡು ಎಲುಬುಗಳ ತುಂಡರಿಸಿ ಕಣ ಚಂಡಿಗೌತನವ ಮಾಡಿಸುವೆ. ಕಂಡು ಎಲುಬುಗಳ ತುಂಡರಿಸಿ ಕಣ ಚಂಡಿಗೌತನವ ಮಾಡಿಸುವೆ. ಬೋರ್ಕರವ ನೋಡ ನನ್ಮಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಬೋರ್ಕರವ ನೋಡ ನನ್ಮಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಸರ್ಪದಿಂದರೆದ ಕುರುವವರ ಕಾಲ್ಗಳ ಹಿಡಿದು ಗಿರಗಿರನೆ ಗಿರಗಿರನೆ ಗಿರಗಿರಿ ನಾ ಕಂಪಡಿಸಿರುವೆ. ಬಲು ಶೂನ್ಯತೆಯ ಕುಲ ಹೇಡಿಗಳ ಸಲ ತಂದು ನನಗೆ ತಲೆಗಳನ್ನು ಕೊಚ್ಚಿ ಜನಗಳನ್ನು ಕಡಿಗಳ ದಾಹ ಮುಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ ಹೇಡಿಗಳ ಸಲ ತಂದು ನನಗೆ ತಲೆಗಳನ್ನು ಕೊಚ್ಚಿ ಜನಗಳನ್ನು ಕಡಿ ನನ್ನ ದಾಹ ಮುಗಿಸಿಕೊಳ್ಳುವೆ. ನನ್ನ ದಾಹ ಮುಗಿಸಿಕೊಳ್ಳುವೆ. ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮಸೇನ ರುಕೋಜರ. ಹೌದು ಪರಮಾತ್ಮ, ಅಂದು ಕಣ್ಣನ ಶಿರಸ್ಸನ್ನು ಭೂಪತನ ಮಾಡುವುದಾಗಿ ಶಪಥಗೈದು ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದೃಪದ ಕುವರಿಗೆ ಕವಿದಿರುವ ಕಳಂಕವನ್ನು ಕಿತ್ತೊಗೆಯದೆ ಅದೆಂತಹ ಸಂಧಿ. ಬಲಾಕ್ಷಣಂ ಮೆಚ್ಚಿಸಿ ಪಡೆವೆನೆ ಪಾಶುಪತಾಸ್ತ್ರ ಬಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆ ನಾ ವಿಜಯನೆಂಬ ಪ್ರಸನ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ನೀ ಪರಿನೋಯಿಪುದು ತರವೆ ಧರ್ಮ ಜಗೆ ಕೃಷ್ಣ. ಇದರಿಂದ ಘೋರ ವಿಪತ್ ಪರಂಪರೆಗಳು ತಲೆದೂಗಿದರೂ ಸರಿಯೇ, ಮಹಾದಾದಿ ಲೋಕಗಳು ಒಂದಾದರೂ ಸರಿ, ಅದನ್ನು ನಾನು ಲೆಕ್ಕಿಸನು. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಚಂದ್ರಾರ್ಕವಾಗಿ ಬೆಳಗಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ನಡೆದೇತಿರಲೇಬೇಕು. ಅರ್ಜುನ, ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸರಾದರೂ ಅವರ ರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನಾದಾವ ನಿರ್ಧಾರವನ್ನು ಕೈಗೊಳ್ಳುವೆ ಪರಮಾತ್ಮ. ಧರ್ಮಾನಂದನ, ಅರಿಯೇ ಸರಿಯೇ ನಿಪುದೆಯನಗೆ ಅರಿಯೇ ಸರಿಯೇ ನಿಪುದೆಯನಗೆ ಅನುಜರ ತೊರೆದು ದರೆಯೊಳು ಬಾಳ್ವೆನೆ
ಹರಿಯೇ ನೀನೇ ಗತಿಯೂ ಎನಗೆ ಪರಮಾತ್ಮ ಧರ್ಮನಂದನ, ನನ್ನ ಸಕಲ ವಿಚಾರಗಳನ್ನು ಅರಿತ ಪ್ರಭು ನೀನು. ನಿನಗೆ ಇನ್ನೇನು ಹೆಚ್ಚಿಗೆ ಹೇಳಲಾರೆ. ಇನ್ನೆಲ್ಲವೂ ಮುಂದಿನದು ನಿನ್ನ ಚಿತ್ತ ಪರಮಾತ್ಮ, ನಿನ್ನ ಚಿತ್ತ. ನಿನ್ನ ಮಾತಿನಂತೆ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ತಂಗಿ, ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನು ಪರಮಾತ್ಮ. ತಂಗಿ, ನೀನು ಚಿಂತಿಸಬೇಡಮ್ಮ. ನಾನು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುತ್ತೇನೆ. ಅಲ್ಲಿಯವರೆಗೂ ಭೀಮಾರ್ಜುನರನ್ನು ತಿದ್ದುಕೊಳ್ಳುವ ಭಾರ ನಿನ್ನದು. ಚಿಂತೆ ಪಡೆದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡೆದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡೆದಿರು ನೀ. ವೀರ ಪಾಂಡವರ ಅರಸಿ ಎಂದೆನಿಸಿ, ವೀರ ಪಾಂಡವರ ಅರಸಿ ಎಂದೆನಿಸಿ, ಮೂಢತನದೊಳು ಕೇಳಲು ಬಯಸುವೆ. ಮೂಢತನದೊಳು ಕೇಳಲು ಬಯಸುವೆ. ಚಿಂತೆ ಪಡೆದಿರು ನೀ, ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಪಡೆದಿರು ನೀ. ಸಂಧಿಯ ನೆಪದಿಂದ ತೆರಳುವೆ ನಲ್ಲಿಗೆ, ಕೆರಳಿಸಿ ಗುರುತರ ಸಮರ ಸಲ್ಲಾರಕ್ಕೆ. ಸಹೋದರಿ, ಸಂಧಿಯ ನೆಪದಿಂದ ತೆರಳುವೆ ನಲ್ಲಿಗೆ, ಕೆರಳಿಸಿ ಗುರುತರ ಸಮರ ಸಂಧಾನಕ್ಕೆ. ವ್ಯಾಕುಲ ಪಡೆದಿರು ತಂಗಿ, ತಂಗಿ, ವ್ಯಾಕುಲ ಪಡೆದಿರು ವೀರ ತರುಣಿ. ವ್ಯಾಕುಲ ಪಡೆದಿರು ವೀರ ತರುಣಿ, ಪರಮ ಸಂತೋಷವ ಪಡೆಯುವೆ ಮರಳಿ. ಪರಮ ಸಂತೋಷವ ಪಡೆಯುವೆ ಮರಳಿ. ಚಿಂತೆ ಪಡೆದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡೆದಿರು